ஆராதிக்கிறது சாதாரணமான காரியம் அல்ல. அவருக்கு எப்படியெல்லாம் சொல்லி நம்ம அவரை கனப்படுத்துவோமோ அது ஒரு உண்மையான பலி. ஏன்னா நம்ம ஆராதிக்கிறதுனா அதிகமா நம்ம பரிசுத்தம் ஆகிறதுக்காக தான். ஏன்னா அவரை துதிக்கும் போது, அவர் ஆராதிக்கும் போது பலவீனங்கள், வேண்டாத காரியங்கள், எல்லா போராட்டங்கள் நம்மளை விட்டு விலகும். ಓ ಥ್ಯಾಂಕ್ ಯು ದೇವರ ವಾಕ್ಯದಲ್ಲಿ ನೋಡುತ್ತೆ, ಇಬ್ಬರು ಮೂವರು ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬರುತ್ತಾರೆ ನಾನು ಅಲ್ಲಿ ಇಳಿದು ಬರುವೆನು. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಥ್ಯಾಂಕ್ ಯು ಬ್ರೋ. ಹಾಲೆಲೂಯಾ 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 ಹಾಲೆಲೂಯಾ. ಯಾರು ಕಣ್ಗಳನ್ನು ತೆಗೆದು ಆ ಕಡೆ ನೋಡಿದ ರೀತಿಯಲ್ಲಿ ಕಣ್ಗಳನ್ನ ಮುಚ್ಚಿ ಭಯಭಕ್ತಿಯಿಂದ ನಮ್ಮ ಮಧ್ಯದಲ್ಲಿ ಯಾರಿದ್ದಾರೋ ನಮಗೆ ಬೇಕಾಗಿಲ್ಲ. ದೇವರು ನಾವು ಮಾಡುವಂತ ಆರಾಧನೆಯಲ್ಲಿ ಅದನ್ನು ಇಳಿದು ಬರಬೇಕು. ಅದೇ ನಮಗೆ ಮುಖ್ಯವಾದಂತ ಒಂದು ಕಾರ್ಯ. ಓ ಥ್ಯಾಂಕ್ ಯು ರಕ್ಷಕನೇ ರಕ್ಷಕನೇ ಅದ್ಭುತ ರಕ್ಷಕನೇ 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 ಅದ್ಭುತ ರಕ್ಷಕನೇ ನಿನ್ನ ನಾಮವು ಎಷ್ಟೊಂದು ಮಧುರ. ಸ್ತೋತ್ರದಿಂದ ಕೆಡವಿದಾತನೇ ಪರಿಶುದ್ಧ ಬಂಧಿಸಿದ ಅಡವಿಯಲ್ಲಿ ಸಾಗತನಿಸಿದ ಪರಿಶುದ್ಧ ಕಿರಿಬಕೋಟೆಯನ್ನು ಸ್ತುತಿಯ ಸ್ತೋತ್ರದಿಂದ ಕೆಡವಿದಾತನೇ ಪರಿಶುದ್ಧ ಬಂಧಿಸಿದ ಅಡವಿಯಲ್ಲಿಯೇ ಸಾಗತನಿಸಿದ ಪರಿಶುದ್ಧ ನಿನ್ನ ನಾಮವು ಎಷ್ಟೊಂದು ಮಧುರ. ನಿನ್ನ ವಾಕ್ಯವೇ ನನ್ನ ಆಶ್ರಯ. ಎಲ್ಲರೂ ಸೇರಿ ಹೇಳೋಣ. ನಾಮವದು ಮಧುರವಾದಂತ ನಾಮ. ಆತನ ನಾಮವನ್ನು ನಾವು ಎಷ್ಟಾಗಿ ಹೇಳಿದ್ರೆ ಅದು ಸಾಲೋದಿಲ್ಲ. ಪರಿಶುದ್ಧಾತ್ಮನೇ, in the name of Jesus, hallelujah, hallelujah. உம்மைத்தான் நான் பார்க்கின்றேன், பிரகாசம் அடைகின்றேன். உம்மைத்தான் நான் பார்க்கின்றேன், பிரகாசம் அடைகின்றேன்.
அடைகின்றேன்.